ಸಿನಿಮಾ ಇಂಡಸ್ಟ್ರಿಗೆ ಬಂದು ಬರೋಬ್ಬರಿ 25 ವರ್ಷಗಳು. ಬೆಳ್ಳಿ ಪರ್ವ ಸಂಭ್ರಮದಲ್ಲಿ ಅವರ ಇಡೀ ಆಪ್ತ ಬಳಗ ಭಾಗಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಯಾವತ್ತೂ ಕೂಡ ಅಣ್ಣ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಪ್ರಜ್ವಲ್ ದೇವರಾಜ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಪ್ರಜ್ವಲ್, ಸಹಜವಾಗಿ ಅಂದರೆ ಒಂದು ಜರ್ನಿ ಸುಲಭದ್ದಲ್ಲ. ಬರೋಬ್ಬರಿ 25 ವರ್ಷ ಬೆಳ್ಳಿ ಪರ್ವ. ನೀವು ಇವತ್ತಿನ ಸಂದರ್ಭಕ್ಕೆ ಅವ್ರ ಜೊತೆಗಿನ ಒಡನಾಟನ ನೆನೆಸ್ಕೊಳ್ಳುವಂಥದ್ದಾದರೆ? ಖಂಡಿತ. ಮೊದಲಾಗಿ ಇವತ್ತು ನೀವು ಇದ್ದೀರಾ ನಮ್ಮ ಜೊತೆ. ನಿಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆ ಇಲ್ಲಿದೆ. ಯಾವಾಗಲೂ ಹೇಳ್ತಾ ಇದ್ದೆ, ಸ್ಟಾರ್ಟ್ ಆ್ಯಂಡ್ ಫಿನಿಶ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಜರ್ನಿ ಇಸ್ ಇಂಪಾರ್ಟೆಂಟ್ ಅಂತ. ಜರ್ನಿ ಹ್ಯಾಸ್ ಟು ಬಿ ಬ್ಯೂಟಿಫುಲ್ ಅಂತ. ಸೊ ಅದೇ ರೀತಿ ಅಣ್ಣನ ಪಯಣ ಬಹಳ ಸೊಗಸಾಗಿದೆ. ಅದು ಸೊಗಸಾಗಿರೋದು ವ್ಯಕ್ತಿಯ ಒಂದು ನಡವಳಿಕೆ, ಒಂದು ಡೆಡಿಕೇಶನ್ ಆ್ಯಂಡ್ ಅವರು ಕೆಲಸಕ್ಕೆ ಪಡುವಂಥ ಒಂದು ಕಷ್ಟ, ಅವ್ರ ಜನದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ. ಸಾಕಷ್ಟು ಸಲ ನಾವು ಏನಾದರೂ ಕೆಟ್ಟಿದ್ದಾದರೆ ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಳ್ತೀವಿ. ಇವರು ಸಾವಿರ ಒಳ್ಳೆ ಕೆಲಸ ಮಾಡಿ ಯಾರಿಗೂ ತಿಳಿಸಲ್ಲ ಅಂಥ ವ್ಯಕ್ತಿತ್ವ. ಆ್ಯಂಡ್ ಇವತ್ತು ನಾವು ನೋಡ್ತಾ ಇದ್ದೀವಿ ಜನ ಅವ್ರ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಬರೀ ಸಾಗಿಸ್ಕೊಂಡು ಒಂದಷ್ಟು ವರ್ಷಗಳು ಕಳಿಯೋದು ಬೇರೆ, ಬಟ್ ಅದನ್ನು ಭಾಳ ಸಕ್ಸಸ್ಫುಲ್ಲಾಗಿ ಕಳಿಯೋದು ಬೇರೆ. ಅದು ಅವ್ರು ಮಾಡಿರುವಂಥ ಆಯ್ಕೆಗಳು ಆ್ಯಂಡ್ ಮತ್ತೊಮ್ಮೆ ಅವರ ಡೆಡಿಕೇಶನ್ ನಮ್ಮಂಥ ಯುವಕರಿಗೆ ಈಸ್ ಎನ್ ಇನ್ಸ್ಪಿರೇಷನ್. ಬರೀ ನನಗೆ ಅಂತಲ್ಲ, ಬರೀ ನಮ್ಮ ಚಿತ್ರರಂಗಕ್ಕೆ ಅಂತಲ್ಲ, ಕರ್ನಾಟಕದಲ್ಲಿರುವಂಥ ಇಡೀ ದೇಶದಲ್ಲಿರುವಂಥ ಎಲ್ಲ ಯುವಕರಿಗೆ ಈಸ್ ಎನ್ ಇನ್ಸ್ಪಿರೇಷನ್. ಯಾಕಂದರೆ ಅವ್ರು ಬಂದಿರುವಂಥ ಹಾದಿ ದಾರಿ ಎಲ್ರಿಗೂ ಗೊತ್ತು ಎಷ್ಟು ಕಷ್ಟದಲ್ಲಿ ಬಂದಿದ್ದಾರೆ ಅಂತ. ಸೊ ಇವತ್ತು ಅವ್ರು ಏನೇನು ಪಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅವ್ರ ಕೆಲಸದಿಂದ, ಅವ್ರ ಶ್ರಮದಿಂದ ಆ್ಯಂಡ್ ಅವ್ರ ವ್ಯಕ್ತಿತ್ವದಿಂದ ಪಡ್ಕೊಂಡಿದ್ದಾರೆ.